ಹೇ ಗೈಸ್, ಹೋದ ಎಪಿಸೋಡಲ್ಲಿ ಹೀರೋನ್ ಅವ್ರ ಫ್ರೆಂಡ್ಸ್ ಮತ್ತು ಗೋಯಾ ಅವರಿಬ್ಬರೂ ಮಾತಾಡ್ತಿರ್ತಾರೆ. ಅಲ್ಲಿಗೆ ಹೋದ ಎಪಿಸೋಡ್ ಮುಗಿದಿತ್ತು. ಈ ಎಪಿಸೋಡ್ ನೋಡೋದಕ್ಕಿಂತ ಮುಂಚೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಈ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಗೋಯಾನ ನೋಡಿ ನಿನಗೆ ಯಾರು ಇಷ್ಟ ಆದರು ಅಂತ ಕೇಳಿದಾಗ ಇವಳು ಅಂತಾಳೆ, ಅವ್ರ ಹೆಸರು ಬಂದ್ಬಿಟ್ಟು ಅವ್ರು ಬಂದ್ಬಿಟ್ಟು ನನ್ನ ಫ್ಯೂಚರ್ ಹಸ್ಬೆಂಡ್ ಗೊತ್ತಾ ಅಂತ ಹೇಳ್ತಿರ್ತಾಳೆ. ಇದನ್ನು ಕೇಳಿಸ್ಕೊಂಡಿರೋ ಅವರಿಬ್ಬರು ಫ್ರೆಂಡ್ಸ್ ಬಂದ್ಬಿಟ್ಟು ಹೌದೌದು, ಅವ್ರು ನೋಡೋಕೆ ತುಂಬ ಹ್ಯಾಂಡ್ಸಮ್ ಆಗಿ ಸೈಲೆಂಟಾಗಿ ಚೆನ್ನಾಗಿ ಕಾಣಿಸ್ತಿದ್ರು ಅಂತ ಹೇಳ್ತಿರ್ತಾರೆ. ಇದನ್ನು ಕೇಳಿಸ್ಕೊಂಡು ಗೋಯಾ ಏನು ಮಾತಾಡಿದ್ರಿ ನೀವು ಅಂತ ತಿರುಗಿ ನೋಡ್ತಾಳೆ. ಅವಳು ನೋಡೋ ಲುಕ್ಕಲ್ಲೇ ಅವರಿಬ್ಬರು ಎದುರುಬಿಟ್ಟು ಅಯ್ಯೋ, ನಾವು ಅವ್ರ ಬಗ್ಗೆ ಮಾತಾಡಿಲ್ಲ, ನಾವು ಮಾತಾಡಿದ್ದು ಆ ದಾಜು ಜಪಾನೀಸ್ ಟೀಚರ್ ಇದ್ದಾರಲ್ಲ, ನಮಗೆ ಬಂದು ಅವರೇ ಇಷ್ಟ ಆಗಿರೋದು, ನಾವು ಅವ್ರ ಬಗ್ಗೆನೇ ಮಾತಾಡ್ತಿದ್ದೀವಿ, ಇವನ ಬಗ್ಗೆ ಎಲ್ಲ ಹೋಗಮ್ಮ ಹೋಗು, ನೀನು ಮಸ್ಕರ ಹಾಕೊಳ್ಳೋದನ್ನ ಕಂಟಿನ್ಯೂ ಮಾಡು ಅಂತ ಅವ್ರು ಅಲ್ಲಿಗೆ ಅವಳನ್ನ ಸಮಾಧಾನ ಮಾಡಿಸ್ತಿರ್ತಾರೆ. ಈ ಕಡೆ ಹೀರೋಯಿನ್ ಮಲಗಿರ್ತಾಳಲ್ಲ ಯೂಜು, ಆಗ ಗೋಯಾ ಬರ್ಸ್ಬಿಟ್ಟು ಸರಿ ಆಯಿತು ನೀನು ಹೇಳು, ನಿನಗೆ ಯಾರು ಇಷ್ಟ ಆದರು ಅಂತ ಕೇಳ್ತಾಳೆ. ಹೀರೋಯಿನ್ ಅಂತಾಳೆ, ಏನು ಯಾರು ಇಷ್ಟ ಆದರು ಅಂತ ಕೇಳ್ತಿರ್ತಾಳೆ. ನನಗೆ ಈ ಥರ ಇವನು ಇಷ್ಟ ಆದರು, ನಿನಗೆ ಯಾರು ಇಷ್ಟ ಆದರು ಅಂದಾಗ ನನಗೆ ಯಾರೂ ಇಷ್ಟ ಆಗಲಿಲ್ಲ, ಹಾಗೆ ಅವ್ರು ನಿನ್ನ ಟೈಪು ಅಲ್ಲ ಅಂತ ಅವಳು ಹೇಳ್ತಿರ್ಬೇಕಾದಾಗ ನನ್ನ ಟೈಪ್ನ ಬಂದ್ಬಿಟ್ಟು ನಾನು ಚೇಂಜ್ ಮಾಡ್ಕೊಂಡೆ ಅಂತ ಹೇಳ್ತಿರ್ತಾಳೆ. ಇವರಿಬ್ಬರು ಬಂದು ತುಂಬ ಕ್ಲೋಸ್ ಫ್ರೆಂಡ್ಸ್, ಹಾಗೆ ಅವರು ತುಂಬ ಕ್ಲೋಸಾಗಿ ನಗಾಡ್ತಿರ್ತಾರೆ. ಇವರು ಅದೇ ಟೈಮ್ಗೆ ಹೀರೋಯಿನ್ ಫ್ರೆಂಡ್ಸ್ ಇಬ್ಬರು ಇದ್ದಾರಲ್ಲ, ಅವ್ರು ಬಂದ್ಬಿಟ್ಟು ಅಯ್ಯೋ ಒಂದು ನಿಮಿಷ ಇರಿ, ಈ ರೀತಿ ಈ ಹೊಸ್ದಾಗಿ ಬಂದವರಲ್ಲ 4 ಟೀಚರ್ಸ್ ಅವರೆಲ್ಲರೂ ನಮ್ಮ ಕ್ಲಾಸಿಗೆ ಬಂದವರೆ, ನಮ್ಮ ಕ್ಲಾಸಿಗೆ ಲೆಸನ್ ತಗೊಳ್ತಾರಂತೆ ಹಂಗಂತೆ ಹೇಳಿ ಅವರು ಫುಲ್ಲು ಖುಷಿಯಾಗಿ ನಗಾಡ್ತಿರ್ತಾರೆ. ಅವ್ರಿಗೆ ಫುಲ್ಲು ಹ್ಯಾಪಿ, ಯಾಕಂದರೆ ಅವ್ರಿಗೆ ಇಷ್ಟ ಆಗಿರೋ ಟೀಚರ್ಸ್ ಅವ್ರ ಕ್ಲಾಸಿಗೆ ಬಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಅದಕ್ಕೆ ಫುಲ್ಲು ಖುಷಿಯಾಗವ್ರೆ. ಅವಾಗೊಂದು ವಾಯ್ಸು ಸೈಲೆಂಟಾಗಿರಿ ಅಂತ. ಇವರೆಲ್ಲರೂ ತಿರುಗಿ ನೋಡ್ತಾರೆ. ನೋಡಿದ್ರೆ ಕ್ಲಾಸ್ ಹುಡುಗಿನೇ, ಅವಳ ಹೆಸರು ಬಂದ್ಬಿಟ್ಟು ಯುನ್ಹಾ. ಅವಳು ಈ ಸ್ಕೂಲ್ನ ಟಾಪರ್ ಆಗಿರ್ತಾಳೆ, ಈ ಕ್ಲಾಸ್ಗೆ ಅವಳು ಟಾಪರ್ ಆಗಿರ್ತಾಳೆ. ಚೆನ್ನಾಗಿ ಓದೋ ಹುಡುಗಿನೂ ಸ್ಕೂಲ್ಗೂ ಟಾಪರೇ ಅವಳು. ಸೈಲೆಂಟಾಗಿರಿ ಅಂತ ಹೇಳಿದಾಗ ಗೋಯಾ ಅಂತಾಳೆ, ಇನ್ನು ಕ್ಲಾಸಸ್ಸೇ ಸ್ಟಾರ್ಟ್ ಆಗಿಲ್ವಲ್ಲ, ಎಂತಕ್ಕೆ ಸೈಲೆಂಟಾಗಿರು ಅಂತ ಹೇಳ್ತಾಳೆ. ಆಗ ಅವಳು ಅಂತಾಳೆ, ಇನ್ನು ಕ್ಲಾಸ್ ಸ್ಟಾರ್ಟ್ ಆಗಲಿಲ್ಲ ಅಂದ್ರೂ ನೀವು ಬೇರೆಯವ್ರಿಗೆ ತೊಂದರೆನ ಕೊಡಬೇಡ್ರಿ ಅಂತ ಹೇಳಿ ಅವಳು ಓದೋಕ್ಕೆ ಶುರು ಮಾಡ್ತಾಳೆ. ಇಲ್ಲಿರೋರ ಗಪ್ಚುಪ್ಪಾಗ್ಬಿಡ್ತಾರೆ, ಒಂದು ಮಾತು ಮಾತಾಡಲೇ ಇಲ್ಲ. ಆಗ ಗೋಯಾ ಅಂತಿರ್ತಾಳೆ, ನೋಡ್ದ ಇವಳಿಗೆ ಈ ಕ್ಲಾಸೆಲ್ಲ ಅವಳದೇನಾ ಅಂತ ಮಾತಾಡ್ತಿರ್ತಾಳೆ. ಆಮೇಲೆ ಗೋಯಾ ಹೀರೋಯಿನ್ ಅವರಿಬ್ರು ಬಾ ಸ್ನ್ಯಾಕ್ಸ್ ತಗೊಬರೋದಾ ಅಂತ ಅವ್ರ ಫ್ರೆಂಡ್ಸಿಗೂ ಹೇಳ್ದೇನೆ ಅವರಿಬ್ಬರು ಅಲ್ಲಿಂದ ಓಡೋಗ್ಬಿಡ್ತಾರೆ. ಈ ಕಡೆ ಜಂಗ್ನ ತೋರಿಸ್ತಾರೆ. ಜಂಗ್ ಬಂದ್ಬಿಟ್ಟು ಅವ್ರು ಕೆಲಸ ಮಾಡ್ತಿರ್ತಾರೆ. ಅವ್ರು ಬಂದ್ಬಿಟ್ಟು ಟೈಮ್ ಟೇಬಲ್ನ ಮಾರ್ಕ್ ಮಾಡ್ಕೊಳ್ತಿರ್ತಾರೆ. ಹೀರೋ ಅಂತೂ ಕ್ಲೀನ್ ಮಾಡ್ತಿರ್ತಾನೆ. ಹೀರೋ ಅವ್ರಿಗೆಲ್ಲನೂ ಕ್ಲೀನಾಗಿರಬೇಕು, ಅವ್ರಿಗೆಲ್ಲನೂ ಪರ್ಫೆಕ್ಟಾಗಿರಬೇಕು, ಆದ್ದರಿಂದ ಕ್ಲೀನ್ ಮಾಡ್ತಾನೆ ಇರ್ತಾನೆ. ಇದನ್ನು ಬಂದು ದಾಜು ಅವನ ಅಪೋಸಿಟಲ್ಲೇ ಕುಂತ್ಕೊಂಡಿರ್ತಾನೆ. ಅವನು ಬಂದು ಹೀರೋ ಫೋಟೋ ಹೊಡಿತಿರ್ತಾನೆ. ಆಗ ಹೀರೋ ಅವರ ಫೇಸು ಹಾಗೆ ಕವರ್ ಮಾಡ್ಕೊಬಿಡ್ತಾರೆ. ಇವನು ಸುಮ್ಮನೆ ಬಿಡೋಲ್ಲ, ಇವನಾದರೂ ಸೆಲ್ಫಿ ತೆಗಿಯೋದ ಅಂತ ಇರ್ತಾನೆ. ಈ ಕಡೆ ಅವ್ರ ಟೈಮ್ ಟೇಬಲ್ನ ಮಾರ್ಕ್ ಮಾಡ್ತಿರ್ತಾರಲ್ಲ, ನೀನೇನು ಅದು ಕಲರ್ ಹಚ್ತಿದ್ಯೇನೋ ಅಂತ ಕೇಳ್ತಿರ್ತಾನೆ. ಇಲ್ಲ, ಕನ್ಫ್ಯೂಸ್ ಆಗಬೇಡ್ದು ಅಂತ ಆ ಥರ ಮಾಡ್ತಿದ್ದೀನಿ ಅಂತ ಇವನು ಹೇಳ್ತಾರೆ. ಆಗ ಇವನಿಗೆ ಸ್ವಲ್ಪ ಒಂಥರ ಆಗ್ತಿರುತ್ತೆ. ಇದನ್ನು ನೋಡಿ ಜಂಗ್ ಅಂತಾನೆ, ಏನೋ ನಿನ್ಗೆ ಹುಷಾರಿಲ್ವೇನೋ, ಮಾತ್ರೆ ಏನಾದರೂ ಕೊಡ್ಲಾ ಅಂತ ಅವನ್ನ ನೋಡಿ ಕೇಳ್ತಾನೆ. ಇವನು ತುಂಬ ಕೇರ್ ಪರ್ಸನು, ಎಲ್ಲರ ಮೇಲೂ ತುಂಬ ಕೇರ್ ಆಗಿರ್ತಾನೆ. ಆದರೆ ಇವನು ಬಂದ್ಬಿಟ್ಟು ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾನೆ. ಈ ಕಡೆ ಹೀರೋ ಅವ್ರದಿನ್ನೂ ಕ್ಲೀನ್ ಮಾಡಿ ಮುಗಿಸೇ ಇಲ್ಲ. ಅವರಂತೂ ಕ್ಲೀನ್ ಮಾಡ್ತಾನೆ ಅವ್ರೆ. ಇದನ್ನು ಬಂದ್ಬಿಟ್ಟು ದಾಜು ಹಾಗೆ ಮೆತ್ತಗೆ ನೋಡ್ತಾನೆ. ಇದ್ರಾಗೂ ಬೇರೆ ಹೀರೋ ಫೇಸ್ನ ಒಂಥರ ಮಾಡ್ಕೊಂಡು ತಿಕ್ತವ್ರ. ಯಪ್ಪ ದೇವ್ರೆ, ಏನಪ್ಪ ಇವನ ಮುಖ ಹಿಂಗೈತೆ, ಏನು ಯಾಕೋ ಹಿಂಗೆ ಮಾಡ್ತಿದ್ಯಾ, ನಿನ್ನ ಮುಖ ಯಾಕೆ ಹಂಗೋಯ್ತೈತಿ ಅಂತ ಕೇಳ್ತಾನೆ. ಇದು ಕೆಲಸ ಮಾಡೋ ಜಾಗನ ಇಲ್ಲ ಕಾಡಲ್ಲಿದ್ಯಾ ನೀನು, ಇದಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ಯಾ ನೀನು ಅಂತ ದಾಜು ಕೇಳಿದಾಗ ಹೀರೋ ನೋಡೋವರೆಗೂ ನೋಡಿ ಅಯ್ಯೋ ನನ್ನ ಕೈಗಾಗಲ್ಲ, ಇವನ ಫೇಸ್ನೆಲ್ಲ ನನ್ನ ಕೈಗೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಜಾಗನ ಚೇಂಜ್ ಮಾಡೋದ ಅಂತ ಹೀರೋ ಇವನ್ನ ನೋಡಿ ಕೇಳಿದಾಗ ಈ ಕಡೆ ದಾಜು ಮಚ್ಚ ಅದೆಲ್ಲ ಆಗಲ್ವೋ, ನಾನು ಇಲ್ಲೇ ಕೂತ್ಕೊಳ್ತೀನಿ, ನಾನು ನಿನ್ನ ನೋಡ್ಕೊಂಡೇ ಕೆಲಸ ಮಾಡ್ತೀನಿ, ನಾನು ಯಾವಾಗೆಲ್ಲ ಮಿಸ್ ಮಾಡ್ತೀನೋ ಅವಾಗೆಲ್ಲ ನಾನು ನಿನ್ನ ಫೇಸ್ನ ನೋಡ್ಬೋದಲ್ವಾ ಅಂತ ಹೀರೋನ ಇನ್ನೂ ಚುಡಾಯಿಸ್ತವನೆ. ಈ ಕಡೆ ಇವನು ಇಲ್ಲ ಆಗಲ್ಲ, ಅವ್ರವ್ರ ಜಾಗದಲ್ಲಿ ಅವ್ರವರೇ ಕೂತ್ಕೋಬೇಕು ಅಂತ ಇವನು ಹೇಳ್ಬಿಡ್ತಾನೆ. ಆದರೆ ಹೀರೋಗ ಇಲ್ಲ, ನನ್ನ ಕೈಗೆ ಆಗಲ್ಲ, ಈ ಬಾವಲಿನ ನೋಡ್ಕೊಂಡು ಕುತ್ಕೊಳ್ಳೋಕೆ ನನ್ನ ಕೈಗಾಗಲ್ಲ, ದಯವಿಟ್ಟು ಚೇಂಜ್ ಮಾಡ್ಕೊ ಅಂತ ಹೇಳ್ತಿರ್ಬೇಕಾದಾಗ ಇವನಿಗೆ ಸಿಟ್ಟು ಬಂದ್ಬಿಡುತ್ತೆ. ಏನಂದೆ ನೀನು ಅಂತ ಎಲ್ಲೇ ಜಗಳಾಡೋಕೆ ಹೋಗ್ಬಿಡ್ತಾನೆ. ನಾನು ನಿನಗೆ ಎಷ್ಟು ಸತಿ ಹೇಳಿದ್ದೀನಿ, ಆ ಥರ ನನಗೆ ಕರಿಬೇಡ, ನನಗೆ ಆ ವರ್ಡ್ ಅಂದ್ರೇ ಇಷ್ಟ ಇಲ್ಲ, ಕರಿಬೇಡ ಅಂದರೆ ನೀನೇಂತಕ್ಕೂ ಇದೇ ಥರ ಮಾಡ್ತೀಯ, ಇನ್ನೊಂದು ಸತಿ ಆ ಥರ ಕರೆದ್ರೆ ನಾನು ಅಷ್ಟೇ ಸುಮ್ಮನೆ ಬಿಡಲ್ಲ ನಿನ್ನ ಅಂತ ಹೇಳಿ ಈ ಕಡೆ ಹೀರೋನೂ ವಾದಾಡ್ತಿರ್ತಾನೆ. ಇವರಿಬ್ಬರೇನೋ ಗಂಡ ಹೆಂಡ್ತಿ ಥರ ಕಿತ್ತಾಡ್ತವ್ರೆ. ಇವನು ನೋಡೋವರೆಗೂ ನೋಡಿ ಹೀರೋ ಅವನಿಗೆ ಬಾವಲಿ ಅನ್ನೋದು, ಇವನು ಬಂದ್ಬಿಟ್ಟು ಕನ್ನಡಕ ಹಾಕೊಂಡಿರೋ ಮಂಕಿ ಅಂತ ಕೋತಿ ಅಂತ ಚುಡಾಯಿಸೋದು. ಹೀಗೆ ಇವರಿಬ್ರದ್ದು ಕಿತ್ತಾಡೋದು ಹಿಂಗೆ ಹೋಗ್ತಿರುತ್ತೆ. ಇವರಿಬ್ರಿಗೂ ಒಬ್ರಿಗೊಬ್ರು ಆಗಲ್ಲ, ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತಾರೆ. ಈ ಕಡೆ ಹೀರೋಯಿನ್ ಮತ್ತು
ಮತ್ತು ಅವಳ ಫ್ರೆಂಡ್ ಗೋಯ ಅವರಿಬ್ಬರೂ ತೋರಿಸ್ತಾರೆ. ಅವರಿಬ್ಬರು ಅಂಗಡಿಗೆ ಹೋದಾಗ ನೀನು ಹೇಗೆ ಅವರೇ ನಿನ್ನ ಫಸ್ಟ್ ಲವ್ ಲಾಸ್ಟ್ ಲವ್ ಅಂತಿದ್ಯಾ, ಹೇಗೆ ಗೊತ್ತಾಯಿತು, ನೀನು ಇವತ್ತಾನೇ ಅವ್ರನ್ನ ಮೀಟ್ ಮಾಡಿದೆ ಅಂತ ಹೇಳಿದಾಗ, ಇಲ್ಲಿ ನೋಡು ನಮ್ಮ ಫಸ್ಟು ಸ್ನೋ ಬಂದು ಲವ್ ಅಟ್ ಫಸ್ಟ್ ಸೈಟ್ ಐತಲ್ಲ ಅದೇ ರೀತಿನೇ. ನಾವು ಯಾವಾಗ ಅವ್ರನ್ನ ನೋಡ್ತೀವೋ ಆವಾಗಲೇ ನಮ್ಮ ಮನಸ್ಸಿಗೆ ಅನಿಸುತ್ತೆ ಅವರೇ ನಮ್ಮವರು ಅಂತ. ಅದೇ ನಮ್ಮದು ಫಸ್ಟು ಸ್ನೋ ಸರಿನಾ. ಆಗ ಹೀರೋಯಿನ್ ಅಂತಾಳೆ, ನೀನು ಎಷ್ಟೊಂದು ಜನನ ಡೇಟ್ ಮಾಡಿದ್ಯಲ್ಲ ಅಂದಾಗ, ಹ್ಞೂ ಹೌದು ನಾನು ಎಷ್ಟೊಂದು ಜನನ ಡೇಟ್ ಮಾಡಿದ್ದೀನಿ, ಆದರೆ ಅವ್ರು ಯಾರೂ ನನ್ನ ಫಸ್ಟು ಸ್ನೋ ಅಲ್ಲ. ಅವ್ರು ಬಂದ್ಬಿಟ್ಟು ಬರೀ ಹಿಮ ಅಷ್ಟೇ, ಮಂಜು ಮಂಜಾಗಿರ್ತಾರಲ್ಲ ಆ ರೀತಿ ಅವರು ಅಂತ ಈ ಕಡೆ ಗೋಯಾನು ಹೇಳ್ತಿರ್ತಾಳೆ. ಆಗ ಹೀರೋಯಿನಿಗೆ ಬಂದ್ಬಿಟ್ಟು ಅವಳಿಗೂ ಫೀಲ್ ಆಗ್ತಿರುತ್ತೆ, ಯಾಕಂದರೆ ನನಗೂ ಆ ಥರ ಫಸ್ಟು ಸ್ನೋ ಇನ್ನೂ ನಾನು ನೋಡಿಲ್ವಲ್ಲ ಅಂತ. ಇವಳ ತನ್ನ ಫಸ್ಟು ಸ್ನೋನ ನೋಡಿಬಿಟ್ಟೆ ಅಂತ ಫುಲ್ಲು ಖುಷಿಯಾಗೋಳೆ. ಈ ರೀತಿ ಅವರಿಬ್ಬರು ಮಾತುಕತೆ ನಡೆಸ್ತಿರ್ತಾರೆ. ಸರಿ ಆಯಿತು ಅಂತ ಅವ್ರದ್ದು ಈಸ್ಕೊಂಡಿರ್ತಾರಲ್ಲ ಸ್ನ್ಯಾಕ್ಸ್, ಅದಕ್ಕೆಲ್ಲನೂ ಬಿಲ್ ಹಾಕ್ಬಿಟ್ಟು ಅವರಿಬ್ಬರೂ ಆ ಕಡೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ನೀನು ಎಷ್ಟು ಲಕ್ಕಿ ಇದೆಯಾ ಗೊತ್ತಾ, ಅಟ್ಲೀಸ್ಟ್ ನೀನು ನಿನ್ನ ಟೀಚರ್ ಮೇಲೇ ನಿನ್ನ ಫಸ್ಟು ಸ್ನೋನ ನೀನು ಎಕ್ಸ್ಪೀರಿಯೆನ್ಸ್ ಮಾಡಿದ್ಯಾ ಅಂತ ಹೀರೋಯಿನ್ ಹೇಳ್ತಾಳೆ. ನಾನು ಯಾವಾಗ ನನ್ನ ಫಸ್ಟು ಸ್ನೋನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನೋ ಅಂತ ಮಾತಾಡ್ಕೊಂಡು ಹೀರೋ ಬಗ್ಗೆನೂ ಹೇಳ್ಕೊಂಡು ಬರ್ತಾಳೆ. ಅವನು ಆಗಲೇ ಹೇಳಿದ್ದ ಯೂನಿಫಾರ್ಮ್ ಅಂತ ಹೇಳಿದ್ರು, ನೋಡೋಕೆ ಮಾತ್ರ ತುಂಬ ಜೀನಿಯಸ್ ಆಗವ್ರೆ, ಆದರೆ ಅವ್ರ ಪರ್ಸ್ನಾಲಿಟಿ ಇದೆಯಲ್ಲ ಯಪ್ಪ ದೇವ್ರೆ ಹೇಳೋಕ್ಕೆ ಆಗಲ್ಲ ಹಂಗೈತಿ ಅಂತ ಹೀರೋ ಬಗ್ಗೆ ಬೈಕೊಂಡು ಬರ್ತಾಳೆ. ಸರಿ ಆಯಿತು ಅಂತ ಕ್ಲಾಸ್ ರೂಮ್ ಒಳಗೋಗೋದಾ ಅಂತ ಡೋರ್ ಓಪನ್ ಮಾಡ್ತಾಳೆ. ಮಾಡಿದ್ರೆ ಅಕ್ಕ ತುಂಬ ಶಾಕಾಗಿ ನಿಂತ್ಕೊಳ್ತಾಳೆ. ಅವಳ ಬಾಯಿಂದ ಒಂದು ಮಾತು ಬರಲಿಲ್ಲ, ಕಣ್ಣಲ್ಲಿ ಬರೀ ಭಯ ಮಾತ್ರ ಐತೆ. ನೋಡಿದ್ರೆ ಹೀರೋ ನಿಂತೋರಲ್ಲ, ಅವ್ರ ಕ್ಲಾಸ್ ಟೀಚರೇ ಅವರೇ. ಅದಕ್ಕೆ ಇವಳು ದಿಢೀರ್ ಅಂತ ಮತ್ತೆ ಹೆಂಗೆ ಬಂದ್ಲೋ ಹಂಗೆ ಡೋರ್ನ ಕ್ಲೋಸ್ ಮಾಡಿಬಿಡ್ತಾಳೆ. ಆದರೂ ಗೋಯ ಸುಮ್ಮನೆ ಇರ್ತಾಳೆ. ಏನಾಯಿತು ಕಂದ ಅಂತ ಹಾಗೇನು ಡೋರ್ನ ಓಪನ್ ಮಾಡ್ತಾಳೆ. ಈ ಕಡೆ ಹೀರೋಯಿನ್ ಅಂತೂ ಹೀರೋನ್ ನೋಡೋಕ್ಕಾಗ್ತಿಲ್ಲ ಅವಳ ಕೈಯಲ್ಲಿ. ಹೀರೋ ಕಂಡ್ರೆ ಅವಳಿಗಷ್ಟು ಭಯ ಆಗ್ತೈತಿ. ಈಗ ಹೀರೋನು ಏನಪ್ಪ ಡೋರ್ ಓಪನ್ ಐತಲ್ಲ ಅಂತ ಸೈಡಿಗೆ ತಿರುಗಿ ನೋಡ್ತಾರೆ. ಈ ಕಡೆ ಯೂಜು ಮೇಡಮ್ಗೆ ಬಾಯಲ್ಲಿ ಒಂದು ಮಾತು ಬರ್ತಿಲ್ಲ. ಅವಳಂತೂ ಹಾಗೆ ಶಾಕ್ ಆಗಿ ನೋಡ್ತಾಳೆ. ಹೀರೋನು ನೋಡ್ತವ್ರೆ. ಅವಳಿಗೆ ಅಳು ಬೇರೆ ಬರ್ತೈತೆ, ಆದರೆ ಕಂಟ್ರೋಲ್ ಮಾಡ್ಕೊಂಡವಳೆ. ಹೀರೋನು ನೋಡೋವರೆಗೂ ನೋಡಿ ಆವೋ ಆವೋ ಅಂದರ್ ಆವೋ ಅಂತ ಕರಿತಿರ್ತಾರೆ. ಇಲ್ಲಿಗೆ ಸೆಕೆಂಡ್ನೇ ಎಪಿಸೋಡ್ ಮುಗೀತು. ಹಾಗೆ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಆವಾಗಲೇ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಸರಿ ಬಾಯ್ ಗಾಯ್ಸ್.